ಹಾಗೆ ನಾನು ನೋಡಿದ ತಕ್ಷಣ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಣ್ಮುಂದೆ ಬಂದರು. ಅವ್ರಿಗೂ ನನಗೂ ಅವರು ಎಷ್ಟು ಚೆನ್ನಾಗಿ ನನ್ನ ಜೊತೆ ಸಂಭಾಷಣೆ ಮಾಡಿದ್ರು ಅಂದರೆ, ನಾವಿಬ್ಬರೂ ತಾದಾತ್ಮ್ಯ ಭಾವದಲ್ಲಿ ಇದ್ಬಿಟ್ಟಿದ್ವಿ. ಅಲ್ಲಿ ಅವತ್ತು ಎಷ್ಟು ಹೆಣಗಳನ್ನು ಸುಡ್ತಾ ಇದ್ರು, ಆ ಹೊಗೆ ಅಷ್ಟೊಂದು ಪೂರ್ತಿ ಅಲ್ಲಿ ಏನು ನಮಗೆ ವಾತಾವರಣವೇ ಕಾಣಲ್ಲ, ಅಷ್ಟು ಆ ಹೆಣದ ಭಸ್ಮವನ್ನು ಚೆಲ್ಲಾಡ್ತಾ ಇದ್ರು ಅಘೋರಿಗಳು. ಅಷ್ಟರ ಮಧ್ಯದಲ್ಲೂ ನನಗೆ ರಾಜ್ಕುಮಾರ್ ಅವ್ರ ಜೊತೆ ಮಾತುಕತೆ ನಡೀತಾ ಇತ್ತು. ಭಾವಪೂರ್ಣಳಾಗ್ಬಿಟ್ಟಿದ್ದೆ ನಾನು. ಅವರು ಹೇಳಿದಂಥ ಒಂದೊಂದು ಉದಾತ್ತವಾದ ಮಾತುಗಳು ಇವತ್ತಿಗೂ ನಂಗೆ ಇಲ್ಲೇ ಕಿವಿಲೇ ಕೇಳಿಸ್ತಾ ಇದೆ. ಆದರೆ ಅವತ್ತು ಯಾರಾದರೂ ನಿಮ್ಮಂಥವ್ರು ಇದ್ದರೆ ನಾನು ವಿಡಿಯೋ ಕೂಡ ಮಾಡಿಸ್ಬಿಡ್ತಾ ಇದ್ನೋ ಏನೋ. ನಮ್ಮ ಕಣ್ಣಿಗೂ ಕಾಣುವಂತೆ ಖಂಡಿತ ಕಾಣುತ್ತೆ. ಈ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತ ಇರುತ್ತೆ ನೋಡಿ, ಅದು ತುಂಬ ಡೇಂಜರು. ಅದು ಎಷ್ಟೋ ಬಾರಿ ನಾನು ಈ ಕೆಲವು ಕಡೆ ಕಾಡುಗಳಲ್ಲೆಲ್ಲ ಹೋದಾಗ ಅವುಗಳಿಂದ ನಾನು ಶೂಟ್ ಮಾಡಿಸ್ತಾ ಇರ್ತೀನಿ. ಆದರೆ ವಿಚಿತ್ರ ಆಕೃತಿಗಳು ಓಡಾಡೋದೆಲ್ಲ ಕಾಣುತ್ತೆ.